ನಮ್ಮ ದೇಶವನ್ನ ಕಾಯ್ತಿರ್ತಕ್ಕಂಥ ಹೆಮ್ಮೆಯ ಯೋಧ, ಚೊಚ್ಚಲ ಗರ್ಭಿಣಿಯಾಗಿರ್ತಕ್ಕಂತಹ ತನ್ನ ಮಡದಿಯನ್ನ ಊರಿನೊಳಗೆ ಬಿಟ್ಟು ತಾನು ಗಡಿ ಕಾಯ್ತಿರ್ತಾನೆ. ಗಡಿ ಕಾಯುವಂತಹ ಸಂದರ್ಭದೊಳಗೆ ಒಂದು ಫೋನ್ ಬರ್ತದ, ನಿನಗ ಹೆಣ್ಣು ಮಗು ಆಗೈತಪ್ಪ ಅಂತ ಹೇಳಿದಾಗ ತಾಯಿ ಭಾರತಾಂಬೆಯೇ ನನ್ನ ಮಗಳೊಳಗಾಗಿ ರೂಪದೊಳಗೆ ಹುಟ್ಟ್ಯಾಳ ಅಂತೇಳಿ ಖುಷಿ ಪಡುವಂತಹ ಸಂದರ್ಭದೊಳಗೆ ಕೇವಲ 7-8 ತಾಸಿನೊಳಗೆ ಅದ ಖುಷಿಯೊಳಗೆ ಅವನ ಹೆಣ ಮನೆಗೆ ತರುದಾತಲ್ಲ, ಆ ಯೋಧನ ಕಣ್ಣೀರ ಕಥೆ ಎಂತಹದ್ದು. ಆ ಯೋಧನನ್ನ ನೋಡಾಕ್ ಬರ್ಬೇಕಾದ್ರೆ ಹೆಂಡತಿ ನಡೆಯಕ್ಕಾಗಲಾರ್ದ ಪರಿಸ್ಥಿತಿ ಒಳಗಿದ್ರು ಅದ ವಿಲ್ನಾಗ ಹಿಡ್ಕೊಂಡು ಬರ್ಬೇಕಾದ್ರೆ ಮನ್ಕೊಂಡು ಮಗ್ಗಲದಾಗ ವಾರಿ ಗಂಡ್ಲೆ ಗಂಡನ ನೋಡಿ ಕಣ್ಣೀರ ಹಾಕಬೇಕಾದ್ರೆ ಎಂಥವ್ರ ಮನಸ್ಸು ಮರಗುತ್ತದಲ್ಲ. ಅಂತಹ ಗಟ್ಟಿಗಿತ್ತಿ ತಾಯಿಯನ್ನ ಪಡೆದವರು ಯಾರಲ್ಲ, ಯೋಧರು ಮಾತ್ರ ಅಂತಹ ಕುಟುಂಬವನ್ನ ಪಡೆದಿರ್ತದ. ಮತ್ಯಾರ ಕುಟುಂಬನೂ ಅದನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿಯನ್ನು ಹೊಂದಿರೋದು. ದೇಶದೊಳಗ ಯಾವ ಹುದ್ದೆ ನಮಗ ಶ್ರೇಷ್ಠತೆಯನ್ನ ಕಾಣ್ತದಪ್ಪ ಅಂತಂದ್ರೆ, ತನ್ನೆಲ್ಲ ಸರ್ವಸ್ವವನ್ನ ತ್ಯಾಗ ಮಾಡಿ ನಾಡಿನ ಗಡಿಗೆ ಎದೆಯೊಡ್ಡಿ ನಿಂತು ಬೇಕಾದ್ದು ಬರಲಿ ನನಗೆ ಎದುರಿಸುವಂಥ ಶಕ್ತಿ ಅದ, ನಾನು ದೇಶ ಸೇವೆ ಮಾಡ್ತೀನಿ ಅಂತೇಳಿ ಪ್ರತಿಯೊಂದಕ್ಕೂ ಎದೆ ಒಡ್ಡಿ ನಿಲ್ತಕ್ಕಂಥ ಹೆಮ್ಮೆಯ ಯೋಧರೊಳಗೆ ತಿಳ್ಕೋಬೇಕಾಗ್ಯದ. ಯಾಕಂದ್ರೆ ನೀವು ಅವರದಿರಿ, ನಾಡನ್ನ ಕಾಯ್ತಕ್ಕಂಥ ಆಸೆ ಕಟ್ಕೊಂಡು ಬಂದು ನಿಂತೀರಿ. ನನಗೊಂದು ಕಲ್ಪನೆಯ ಮಾತು ನೆನಪಿಗೆ ಬರ್ತದ. ಇದು ಒಂದು ಘಟನೆ ಆದ್ರೆ, ಒಬ್ಬ ಪಾರ್ಥಿವ ಶರೀರವನ್ನು ತರ್ತಕ್ಕಂತಹ ಒಬ್ಬ ಸೈನಿಕನನ್ನು ನಾನು ಕಣ್ಣಾರ ನೋಡಿದಾಗ ಯಾರು ಏನು ಅಂತೇಳಿ ಅರಿವಿರಲಾರ್ದ ಸಾಕಷ್ಟು ಜನ ಆ ಒಂದು ಶರೀರಕ್ಕೆ, ಪಾರ್ಥಿವ ಶರೀರಕ್ಕೆ ದಾರಿ ಮಾಡಿಕೊಟ್ಟು ದಂಡಿ ನಿಂದಿರ್ತಾರ. ಊರು ಎಂದೂ ಕಾಣಲಾರದಂತಹ ದೊಡ್ಡ ದೊಡ್ಡ ಮಾಲಿಗಳನ್ನ ಕಂಡಿರ್ತದ. ಯಾವ್ದಾರ ವ್ಯಕ್ತಿ ತೀರ್ಕೊಂಡ್ರ ಆ ವ್ಯಕ್ತಿಯ ಹೆಣವನ್ನ ಊರಾಚೆ ಇರುವಂತಹ ಸ್ಮಶಾನದೊಳಗೆ ಮಣ್ಣು ಕೊಟ್ರ, ಒಬ್ಬ ಸೈನಿಕ ಸತ್ರೆ ಊರಿನ ನಟ್ಟ ನಡುವೆ ಇರುವಂತಹ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಪಕ್ಕದೊಳಗ ಆತನಿಗೂ ಒಂದು ಸ್ಥಾನ ಮಾಡಿ ಆತನ ಪಾರ್ಥಿವ ಶರೀರವನ್ನ ಮಣ್ಣು ಮಾಡಿ ಅದಕ್ಕೊಂದು ಹೂ ಹಾಕಿ ಗಿಡ ಹಚ್ತಾರಲ್ಲ, ಮನುಷ್ಯರ ಸತ್ರ ಅದು ಸ್ಮಶಾನಕ್ಕೆ ಹೋಗ್ತದ. ಒಬ್ಬ ಸೈನಿಕ ಸತ್ರೆ ಅದು ನಾಡಿನ ಒಳಗೆ ಒಂದು ಶಕ್ತಿ ಆಗ್ತದ ಅನ್ನೋದನ್ನ ನೀವೆಲ್ಲರೂ ಅರ್ಥ ನಿಂತ್ಕೊಳ್ಬೇಕು.